ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಅಯ್ಯಪ್ಪ, ಇಲ್ಲೇ ಆಫ್ ರೋಡ್ ಸ್ಟಾರ್ಟ್ ಆಗೋಯ್ತಲ್ಲ ಗುರು. ಇಲ್ಲೊಂದು ಚಿಕ್ಕದೊಂದು ವಾಟರ್ ಕ್ರಾಸಿಂಗ್ ಇದೆ, ಹುಷಾರಾಗಿ ಹೋಗ್ಬೇಕು. ನಾನು ಆ್ಯಕ್ಚುಲಿ ಸೆಕೆಂಡ್ ಟೈಮು ಏನೋ ಆಯ್ತಪ್ಪ. ಬಾಳಲ್ಲ, ಏನಾಗಲ್ಲ. ಆಕ್ಚುಲಿ ಮೊನ್ನೆ ಕಮ್ಮಿ ಇತ್ತು, ಇನ್ನು ಇವಾಗ ಜಾಸ್ತಿ ಆಗೈತೆ. ಬಟ್ ಏನಾಗಲ್ಲ, ಕಾಲ್ ಮೇಲೆ ಎತ್ಕೊಂಡು ಎಕ್ಸ್ಟ್ರಾ ಕೊಟ್ಕೊಂಡ್ ಬಂದ್ಬಿಡು. ಫೈನಲಿ ಆಫ್ ರೋಡ್ ಸೀರೀಸ್ ಬಿಗಿನ್ಸ್. ಇಲ್ಲೆಲ್ಲ ಆಫ್ ರೋಡು ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ನೋಡಿ, ಕ್ರೇಜಿ ಇರುತ್ತೆ. ಹಿಂದೆ ಆಫ್ ರೋಡು. ಸ್ಟ್ರೈಟ್ ರೋಡ್ ನೋಡಿ ಏನ್ ಸಾಕಾಗಿದೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇದು ಚಿಂದಿ ರೋಡ್. ಇದು ಫುಲ್ ಆಕ್ಚುಲಿ ಫಾರೆಸ್ಟ್ ಹ್ಯಾಂಡ್ ಓವರ್ ಅಲ್ಲಿ ಇರೋದು. ಇಲ್ಲಿ ಸೆಂಟ್ರಲ್ಲಿ ಅಲ್ಲಲ್ಲಿ ಚಿಕ್ಕ ಊರಿಗೆ ಬರುತ್ತೆ. ಆಮೇಲೆ 4x4 ಅಡ್ವೆಂಚರ್ ಕಾರ್ಗಳು, ಜೀಪ್ಗಳಿದ್ರೆ ಚಿಂದಿ ಎಕ್ಸ್ಪೀರಿಯನ್ಸ್. ಇನ್ನ ಮುಂದೆ ಇದೆ ನೋಡಿ. ಈಗ ಹಳ್ಳಿನ ದಾಟ್ಕೊಂಡು ನಾವು ಕಾಡೊಳಗೆ ಹೋಗ್ತಾ ಇದೀವಿ. ಮುಂದೆ ಇನ್ನು ಸಿಕ್ಕಾಪಟ್ಟೆ ಟಫ್ ಆಗಿದೆ ರೋಡ್ಸ್. ಇದೆಲ್ಲ 1% ಅಷ್ಟೇ. ಅದರಲ್ಲಿ ಆಫ್ ರೋಡ್ಗೆ ಎಲ್ಲೆಲ್ಲೋ ಹೋಗ್ತಾರೆ ದುಡ್ಡುಗಳು ಸುರ್ಕೊಂಡು. ನಮಗಿಲ್ಲದೆ ಪಕ್ಕದಲ್ಲೇ ಚಿಂದಿ. ನನ್ನ ಗಾಡಿಯಲ್ಲಿ ಏರ್ ಜಾಸ್ತಿ ಇದ್ದಂಗಿದೆ, ಸ್ವಲ್ಪ ಬೌನ್ಸ್ ಆಗ್ತಿದೆ. ಕಾನ್ಸ್ಟೆಂಟ್ ಸ್ಪೀಡ್ ನ ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಏನು ಗೊತ್ತಾಗಲ್ಲ. ಸ್ಲೋ ಮಾಡೋದು, ಫಾಸ್ಟ್ ಮಾಡೋದು ಮಾಡಿದ್ರೆ ನೋಡಿ ಈ ತರ ಕಂಟ್ರೋಲ್ ತಪ್ಪುತ್ತೆ, ಸ್ಲಿಪ್ ಆಗುತ್ತೆ ಕಲ್ಲುಗಳು. ಒಂದು ಸ್ಪೀಡಲ್ಲಿ ಕಾನ್ಸ್ಟೆಂಟ್ ಆಗಿ ಸ್ಪೀಡ್ ಮೈಂಟೈನ್ ಮಾಡ್ಕೊಂಡು ಹೊಟ್ಟೋದ್ರೆ ಏನು ಗೊತ್ತಾಗಲ್ಲ. ಆಕ್ಚುಲಿ ನಮ್ಮ GS ಮತ್ತೆ 2 ಹಿಮಾಲಯ 3 ಗಾಡಿಯಲ್ಲಿ ಬಂದಿರೋದು ನಾವು. ನೋಡೋಣ ಇವತ್ತು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂದ್ರೆ ನಾನಿದ್ದು ಸೆಕೆಂಡ್ ಟೈಮ್ ಬಂದಿರೋದು, ಇವರಿಬ್ರು ಫಸ್ಟ್ ಟೈಮು. ಇದಕ್ಕಿದ್ಲು ಬೇಕು ಆಫ್ ರೋಡು. ನಮಗ್ ಗೊತ್ತು ಈ ರೋಡ್ ಮೊದ್ಲಿಲ್ಲ, ಯಾರಿಗೂ ತೋರ್ಸಂಗಿಲ್ಲ. ಸೀಕ್ರೆಟ್ ಲೊಕೇಶನ್ ಇದು. ಫೈನಲಿ ನಾವು ಒಂದು ಸಣ್ಣ ಡೆಸ್ಟಿನೇಷನ್ ರೀಚ್ ಆಗಿದೀವಿ. ಫಸ್ಟ್ ಡೆಸ್ಟಿನೇಷನ್. ಇಲ್ಲಿ ವ್ಯೂ ಮತ್ತೆ ಫೋಟೋಸ್ ಸಾಕಾದಾಗ ಬರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಲಾಸ್ಟ್ ಟೈಮು. ನಿಮಗೆ ಕ್ಯಾಮ್ರಾ ಆ್ಯಂಗಲ್ಲು ಕರೆಕ್ಟಾಗಿ ಇಟ್ಟು ವಿಡಿಯೋ ಮಾಡಿದ್ರೆ ಮೋಸ್ಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ನೋಡೋಣ ಬನ್ನಿ, ಟ್ರೈ ಮಾಡ್ತೀನಿ. ಈ ಲೊಕೇಶನ್ ನೋಡಿ ಏನು ಸಖತ್ತಾಗಿದೆ. ಇದೇ ನಮ್ಮ ಮೊದಲಿನ ಆಫ್ ರೋಡ್. ಹೋಗಲ್ಲಿ ಕ್ಯಾಮ್ರಾನ ಸೆಟ್ ಮಾಡಿ ಬಂದಿದ್ದೀನಿ. ಕ್ರೇಜಿ ಗುರು. ಇವಾಗ ಅವ್ರ ಬಂದು ಹೆಂಗ್ ಬರ್ತಾರ, ಹೆಂಗೈತೆ ಸೆಂಟ್ರಲ್ಲೇ ಬಾ, ಹಂಗೆ ಲೆಫ್ಟ್. ಸೂಪರ್. ಇಲ್ಲಂತೂ ಆಫ್ ರೋಡ್ ಸಕ್ಕತ್ತಾಗೈತೆ. ಇಲ್ಲಿ ಸ್ವಲ್ಪ ಕಲ್ಲುಗಳು ಲೂಸ್ ಆಗಿದೆ. ಇಲ್ಲಿ ನಡೆಯೋದಕ್ಕೆ ನೋಡಿ ಎಷ್ಟು ಕಷ್ಟ ಇದೆ ನೋಡಿ. ಕಲ್ಲು ಫುಲ್ ಎಲ್ಲ ಕಲ್ಲು ಲೂಸ್ ಆಗಿದೆ. ಇಲ್ಲಿ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ. ಪ್ರಾಪರ್ ಈಗ ಲೇಹ್‌ದಾಕ್ ಹೋದ್ರೆ ಯಾವ ಥರ ಸಿಗುತ್ತೆ ನಮಗೆ ರೋಡ್ಸ್, ಆ ಥರ ಅನ್ಕೊಳ್ಳಿ. ಆಲ್ಮೋಸ್ಟ್ ಒಂದು 30% ಇಂದ 40% ವರೆಗೂ ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೇಹ್‌ದಾಕಲ್ಲಿ ಇದ್ದಂಗೆ. ಆಫ್ ರೋಡ್ ಮಾಡಬೇಕು ಅಂತ ಎಷ್ಟು ಚೂಲಿ ಇರುತ್ತೋ ಅದೆಲ್ಲ ತೀರಿಸ್ಕೊಂಡ್ಬಿಡ್ಬೋದಪ್ಪ ಇಲ್ಲಿ. ಕ್ರೇಜಿ ಇದೆ. ಇದಂತೂ ಸ್ವಲ್ಪ ಹೆವಿ ಟಫ್ ಇದೆ. ನನ್ನ ಮಗಂದು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಆಫ್ ರೋಡಲ್ಲಿ ಈ ಥರ ನಿಂತ್ಕೊಂಡು ಓಡಿಸ್ತಾರಲ್ವಾ, ಟಫ್ ಇರುತ್ತೆ ಅಂತ. ಈ ಥರ ನಿಂತ್ಕೊಂಡು ಓಡಿಸ್ತಾ ಇದ್ರೆ ಮಜಾನೇ ಬೇರೆ ಗುರು.
ಯಾವುದೋ ಗೊತ್ತಿಲ್ದಿರೋ ಜಾಗ, ಅನ್ನೋನ್ ಪ್ಲೇಸು, ಬಂಡೆಗಳ ಮಧ್ಯೆ, ಕಾಡು ಮಧ್ಯೆ ಆಫ್ ರೋಡ್ ಮಾಡ್ಕೊಂಡಿದ್ದೀವಿ ನಾವು. ಇದಂತೂ ಸಗದಾಗಿದೆ. ಓ ಇಲ್ಲಿ ಬುರ್ದೆ ಲಾಸ್ಟ್ ಟೈಮು ಈ ಸ್ಟ್ರೆಚ್ಚಲ್ಲಿ, ಇಲ್ಲಿ ಮುಂದೆ ಇದೆಲ್ಲ ಸ್ಟ್ರೆಚ್ಚು, ಈ ಸ್ಟ್ರೆಚ್ಚಲ್ಲಿ 2 ಗಾಡಿ ತಗ್ಲಾಕೊಂಡಿತ್ತು. ಈ ಸಲ ಚಾನ್ಸ್ ಕೊಡಬಾರ್ದು. ಕಾಮನಮ್ಮ ಚಿಂದಿಗರು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಬರ್ತಾ ಇದ್ದಾರೆ ಬಾಯ್ಸು. ಎಲ್ಲರೂ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಆಫ್ ರೋಡ್. ಯಾರೂ ಸ್ಲಿಪ್ ಆಗಿಲ್ಲ, ಬಿದ್ದಿಲ್ಲ, ಆ ಥರ ಮೂಮೆಂಟು ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಇಲ್ಲಿ ನೋಡಿ ಬಾ ಏನಿದೆ ಗುಡು ನೇಚರು. ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಏನು ಕ್ರೇಜಿ ಇದೆ. ಯಾವಾಗಾದರೂ ತಲೆ ಕೆಟ್ಟಿರುತ್ತಲ್ವ, ಅವಾಗ ಇಂಥ ರೋಡಲ್ಲಿ ಬಂದು ಈ ಪ್ಲೇಸಿಗೆ ಬಂದು ಒಂದು ಆಫ್ ರೋಡ್ ಮಾಡಿಕೊಂಡು ನೆಮ್ಮದಿಯಾಗಿ ಈ ವೆದರು, ಈ ನೇಚರ್ ಮಧ್ಯದಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಚಿಂದಿ. ನಾನೊಂಥರ ಇವಾಗ ಸೆಕೆಂಡ್ ಟೈಮ್ ಸೇಮ್ ರೋಡಲ್ಲಿ ಮಾಡ್ತಾ ಇರೋದಕ್ಕೆ ಒಂದು ಪ್ರೋ ಫೀಲಿಂಗ್ ಬಂದ್ಬಿಟ್ಟಿದೆ. ಲಾಸ್ಟ್ ಟೈಮ್ ನನಗೆ ಇಷ್ಟು ಕಾನ್ಫಿಡೆನ್ಸೇ ಇರಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದಿದೆ. ಸಖತ್ತಾಗಿದೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಗಾಡಿ ತಗೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಇವಾಗ ಇಲ್ಲಿರೋದು ನಮಗೆ ಹಬ್ಬ. ಈ ಮುಂದೆ ಏನು ಕಾಣ್ತಾ ಇದೆ ಬೆಟ್ಟ, ಇದನ್ನ ಹತ್ತಿಸ್ಬೇಕಲ್ವಾ? ಬೇಡಪ್ಪ. ಈ ಬೆಟ್ಟಗಳು ಹಚ್ಕೊಂಡು ಹೋಗ್ತಾ ಇದ್ದ ನನ್ನ ಮಗಂದು ಆ ಫೀಲೇ ಬೇರೆ ಗುರು. ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಅದನ್ನ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅರ್ಥ ಆಗೋದು. ಸಖತ್. ಯಾರೋ ಹಳ್ಳಿ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲಿ. ತೋರಿಸ್ತೀನಿ ಬನ್ನಿ. ಅಲ್ಲಿ ಫುಲ್ ಫ್ಯಾಮಿಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಸೆಕೆಂಡ್ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀವಿ. ಇವಾಗ ಇಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿದ್ರೆ ಮುಂದೆ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಸಿಗುತ್ತೆ. ಪಾಪ ಸ್ವಲ್ಪ ಇವತ್ತು ಬಿಸಿಲಿದೆ, ಬೇಗ ಬಂದುಬಿಟ್ವಿ ಮಧ್ಯಾಹ್ನ. ಮೇಲೆ ಹೋದ್ಮೇಲೆ ಲೊಕೇಶನ್ ತೋರಿಸ್ತೀನಿ ಬನ್ನಿ. ಫೈನಲಿ ಇದೇ ಡೆಸ್ಟಿನೇಷನ್ನು. ಪಾಪ ಏನು ಸಾಕಾಗಿದೆ ನೋಡಿ. ಫೈನಲ್ ಆಗಿ ಈ ವ್ಯೂ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀರಿ. ಒಳ್ಳೆ ಫೋಟೋಸು, ವಿಡಿಯೋಸು, ರೀಲ್ಸು. ಅಯ್ಯೋ ಸ್ವಾಮಿ, ಅದು ನೋಡಿ ಅಲ್ಲಿ ಮೂವ್ ಆಗ್ಬಿಟ್ಟೈತಿ. ಇವಾಗ ಇಲ್ಲಿದ್ದು ಡಾರ್ಕ್ ಪ್ಯಾಚ್ ಸಕ್ಕತ್ತಾಗಿ ಕಾಣಿಸ್ತಾ ಐತೆ. ಪಾಪ ಈಗ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಗಾಡಿ ಹತ್ರ ಹೋಗಿ ಬಂದಿದ್ದ ರೂಟಲ್ಲೇ ವಾಪಸ್ ಹೋಗಿ ಇನ್ನೊಂದು ಡೆಸ್ಟಿನೇಷನ್ ಇದೆ, ಅದು ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ಲಿ, ಅನ್ಲಕ್ಕೀಲಿ ನಾನು ಡ್ರೋನ್ ಇಲ್ಲ. ಡ್ರೋನ್ ಇದ್ದಿದ್ರೆ ಇನ್ನೂ ಫೋಟೋಸ್ ಸಕ್ಕತ್ತಾಗಿರೋದು.
ಏನು ಸಖತ್ತಾಗಿದೆ ನೋಡಿ. ಈಗ ಈ ಬೆಟ್ಟನ ಇಳಿಬೇಕು, ಫುಲ್ ಸ್ಲಿಪ್ಪರಿ ಇದೆ, ಹುಷಾರಾಗಿ ಹೋಗ್ಬೇಕು. ಫುಲ್ ಜಾರ್ತಾ ಇದೆ, ಬಿಸಿಗೆ ಬೇರೆ ಕಲ್ಲುಗಳು ಇನ್ನೂ ತುಂಬ ಜಾರುತ್ತೆ, ಬಿಸಿಲಿದೆ ಅಲ್ವಾ ತುಂಬ. ಈ ವ್ಯೂ ನೋಡಿ ಏನು ಕ್ರೇಜಿ ಇದೆ. ಬೆಟ್ಟಗಳ ಮಧ್ಯ ಹೈಕಿಂಗು ಟ್ರಕ್ಕಿಂಗ್ ಹೋಗಿದ್ದೀರಾ, ನಾವು ಬೈಕಿಂಗ್ ಹೋಗಿದ್ದೀವಿ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್. ಸ್ವಲ್ಪ ಟಫ್ ರೋಡ್ ತಗೊಳ್ಳೋಣ, ಇದು ಸ್ವಲ್ಪ ಟಫ್ ಆಗಿದೆ ಇಳ್ಸೋಕ್ಕೆ. ಚಿಂದಿ ಕ್ರೇಜಿ ಗುರು, ಸಖತ್ ಫನ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಇದನ್ನ. ಆಫ್ ರೋಡಿಂಗ್ ಬೈಕ್ ತೊಗೊಂಡು ಈ ಥರ ಆಫ್ ರೋಡಿಂಗ್ ಮಾಡಿಬಿಟ್ರೆ ತಿಂಗಳಿಗೆ ಒಂದ್ಸಲಿ ಪೈಸಾ ವಸೂಲ್, ಪೈಸಾ ವಸೂಲ್. ಹಿಂದೆ ತಿರುಗಿ ನೋಡೋ ಅಷ್ಟು ಪೇಷನ್ಸ್ ಇಲ್ಲ. ಸೇಫಾಗಿ ಬರ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಟಯರ್ಡ್ ಆಗೋಗೈದು ಗುರು ಸಿಕ್ಕಾಪಟ್ಟೆ. ಕೆಳಗೆ ಇಳಿದ್ಬಿಟ್ಟು ವೆಯ್ಟ್ ಮಾಡೋಣ. ಯಾಕೋ ನನಗೆಲ್ಲೂ ನಿಲ್ಲಿಸ್ಬೇಕಂತಾನೆ ಅನಿಸ್ತಾ ಇಲ್ಲ, ಎನರ್ಜಿ ಇಲ್ಲ ಬಾಡಿಲಿ ಬಿಸಿಲಿಗೆ. ಎಷ್ಟು ಟಫ್ ಆಗಿದೆ ನೋಡಿ, ಬರೋದಕ್ಕೆ ಒದಲಾಡ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಟಫ್ ಆಗಿದೆ, ನೋಡೋ ಅಷ್ಟು ಈಸಿ ಅಂತೂ ಇಲ್ಲ. ಸೀರಿಯಸ್ ಆಗಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಮಾತ್ರ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ. ಇಬ್ಬರು ಸಹ ಚೆನ್ನಾಗೇ ಡ್ರೈವ್ ಮಾಡಿದ್ರು ಆಫ್ ರೋಡಲ್ಲಿ, ಯಾರೂ ಸ್ಲಿಪ್ ಆಗಿಲ್ಲ, ಏನಿಲ್ಲ. ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಪಾರ್ಟ್ 1 ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಪಾರ್ಟ್ 2 ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಿ ಸೇಫ್, ರೈಡ್ ಸೇಫ್, ಬಾಯ್ ಬಾಯ್. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 let the gun down. Drop the body.